सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नायगेजं सदजमसदजेजं श्रीसहाजं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्तिस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಈಗ 9ನೆಯ ಶ್ಲೋಕ. ಅದರ ಮುಂಚಿನ ಶ್ಲೋಕದಲ್ಲಿ ವ್ಯಾಖ್ಯಾನದಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳನ್ನು ಹೇಳಿದ್ದಾರೆ. ಅದು ನಿಧಾನಕ್ಕಾಗಬೇಕು. ಆ ಪ್ರಕ್ರಿಯೆನ ನಂತರ ಈ ಕೆಲವು ಶ್ಲೋಕಗಳಾದ್ಮೇಲೆ ಮತ್ತೆ ಅದಕ್ಕೆ ಒಟ್ಟಿಗೆ ಬರ್ತೀನಿ. ಈ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನಾಡಿಕಾ ಪರಿಜ್ಞಾನಾಯ ಅಂತ ಹೇಳ್ತಾರೆ. ನಾಡಿಕಾ ಅಂದ್ರೆ ಏನು ಅಂತ ಹಿಂದೆ ಗಳಿಗೆ ಅಂತ ಬಂತು. ಅದರ ಬಗ್ಗೆ ವಿವರಣೆಯನ್ನ ಈಗ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಃ ಚತುರಂಗುಲೈಃ ಸ್ವರ್ಣಮಾಶೈಃ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲಂ ಪಿಬೇತ್. ಈಗ ನಾಡಿಕಾ ಅನ್ನೋದರ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಈ ನಾಡಿಕಾ ಅಂತಂದ್ರೆ ಏನು ಅಂತ ಇದಕ್ಕೆ ನಿಧಾನಕ್ಕೆ ಒಂದೊಂದೇ ಆ ಪದಗಳ ಅರ್ಥವನ್ನ ನೋಡ್ತಾ ಹೋಗ್ಬೇಕು. ತುಂಬಾ ವಿವರಣೆ ಇದೆ. ಇದೆಲ್ಲ ಕಾಲದ ಸೂಕ್ಷ್ಮ ಪ್ರಭೇದಗಳು. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ವಿಶೇಷವಾಗಿ ವಿವರಣೆಗಳು ಸಿಗಲ್ಲ. ಈ ಕಾಲಗಳ ಬಗ್ಗೆ ಒಂದು ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ. ಹೀಗೆ ಪ್ರತಿಯೊಂದು ಸೂಕ್ಷ್ಮಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬೇರೆ ಜ್ಯೋತಿಷ್ಯ ಮೊದಲಾದ ಶಾಸ್ತ್ರಗಳಲ್ಲಿ ಯಾವ ವಿವರಣೆಗಳು ಸಿಗುತ್ತೆ ಆ ಥರದ ಒಂದು ಸೂಕ್ಷ್ಮ ವಿಚಾರ ಇಲ್ಲಿದೆ. ದ್ವಾದಶಾರ್ಧ ಫಲೋನ್ಮಾನಂ ಅಂತ ಬಂತು. ನಾಡಿಕಾ ಅಂತಂದ್ರೆ ಏನು ಅಂತ ಬಿಡಿಸ್ಲಿಕ್ಕೆ ಇಷ್ಟು ಹೇಳಿದ್ದಾರೆ. ಅಂದ್ರೆ ದ್ವಾದಶ ಅರ್ಧ ಅಂದ್ರೆ 12ರಲ್ಲಿ ಅರ್ಧ ಮಾಡ್ಬೇಕು. 12ರಲ್ಲಿ ಅರ್ಧ ಮಾಡಿದ್ರೆ 6 ಆಗತ್ತೆ. 6 ಫಲ ಭಾರ. ಉನ್ಮಾನ ಅಂದ್ರೆ ಭಾರ. ಅಂದ್ರೆ 6 ಫಲ ಭಾರ. ಮತ್ತೆ ಚತುರಂಗುಲ ಅಂದ್ರೆ 4 ಅಂಗುಲ ಉದ್ದ. ಚತುರ್ಭಿ ಸ್ವರ್ಣಮಾಶೈಹಿ ಹಾಗೆ 4 ಸ್ವರ್ಣಮಾಶ. ಅಂದ್ರೆ ಮಾಷ ಅಂತಂದ್ರೆ ನಾವು ಯಾವ ಅರ್ಥವನ್ನು ತಗೊಳ್ತೀವಿ? ಮಾಷ ಅಂತಂದ್ರೆ ಈಗ ಉದ್ದು ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ಇದೆ. ಉದ್ದು. ಆ ಉದ್ದಿಗೆ ಮಾಷ ಅಂತ ಕರೀತಾರೆ.
ವಸ್ತುತಃ ಈ ಪರಿಮಾಣ ಶಾಸ್ತ್ರದಲ್ಲಿ ಅಂದ್ರೆ ಯಾವ್ದು ಎಷ್ಟೆಷ್ಟು ಪರಿಮಾಣ ಇದೆ ಅಂತ ಹೇಳ್ಬೇಕಾದ್ರೆ ಮೊದಲಿಂದ ನೋಡ್ತಾ ಹೋಗ್ಬೇಕು. ಈ ಒಂದ್ 2 ಶ್ಲೋಕವನ್ನ ನೀವು ಕೇಳಿದಾಗ ಹೆಚ್ಚು ಕಡಿಮೆ ಇದು ಏನು ಅಂತ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಕಷ್ಟ ಇದೆ. ಆದ್ರೆ ಆ ಪರಿಮಾಣಗಳ ಬಗ್ಗೆ ನಿಧಾನಕ್ಕೆ ಗಮನಿಸಿದಾಗ ಒಂದು ಹಂತಕ್ಕೆ ಅರ್ಥ ಆಗತ್ತೆ ಅದ್ ಹೇಗೆ ಅಂತ. ಇಲ್ಲಿ ಆ ಶಬ್ದಗಳನ್ನು ನೋಡ್ಕೊಂಡು ಹಾಗೆ ಹೋದಾಗ ಒಟ್ಟು ತಾತ್ಪರ್ಯ ಏನು ಅಂತ ಕೇಳಿದಾಗ ನಿಮ್ಗೆ ಇದು ಸ್ಫುಟ ಆಗುತ್ತೆ. ಅಂತೂ ಎಲ್ಲ 6 ಫಲಭಾರ, 4 ಅಂಗುಲ ಉದ್ದ, ಮತ್ತೆ 4 ಸ್ವರ್ಣಮಾಶ ಅಂದ್ರೆ ಮಾಶ ಪ್ರಮಾಣದ ಬಂಗಾರದ ಸಲಾಕೆಯಷ್ಟು ದಪ್ಪವಾಗಿ ಅಂತ ಇಲ್ಲಿ ವರ್ಣಿಸ್ತಾರೆ ನೋಡಿ, ಅದು ಆ ಶಬ್ದ. ಇದು ಕೃತಚ್ಛಿದ್ರಂ ಅಂತ ಹೇಳಿದ್ದಾರೆ. ಅಂದ್ರೆ 4 ಕಡೆ ರಂಧ್ರ ಇರಬೇಕು, ಅಂತ ಒಂದು ಪಾತ್ರೆಯಲ್ಲಿ ನೀರಿಡಬೇಕು. ಇಟ್ಟಾಗ ಯಾವತ್ ಪ್ರಸ್ಥಂ ಜಲಂ ಅಂದ್ರೆ ಎಷ್ಟು ಹೊತ್ತಿನಲ್ಲಿ ಅಂದ್ರೆ ಯಾವಾಗ ಶುದ್ಧವಾದ ನೀರು ಪೂರ್ಣವಾಗಿ ತುಂಬಿಕೊಂಡು ಪಿಬೇತ್ ಅಂದ್ರೆ ಆ ರಂಧ್ರ ಮುಖಾಂತರ ತುಂಬಿಸ್ಕೊಂಡು ಅದು ಯಾವಾಗ ಪೂರ್ಣ ಆಗತ್ತೋ ಅಂಥ ಒಂದು ಸಮಯಕ್ಕೆ ಘಳಿಗೆ ಅಂತ ಕರೀತಾರೆ, ನಾಡಿಕ ಅಂತ ಇಷ್ಟು ಹೇಳಿದ್ದಾರೆ. ವಸ್ತುತಃ ಘಳಿಗೆನ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಏನಂತ 24 ನಿಮಿಷ ಒಂದು ಘಳಿಗೆ, ಇನ್ನು 24 ನಿಮಿಷ ಒಟ್ಟಿಗೆ ಸೇರಿದ್ರೆ ಒಂದು ಮುಹೂರ್ತ 48 ನಿಮಿಷ ಅಂತ ಹೇಳ್ಬಿಡ್ತೀವಿ ಸುಲಭವಾಗಿ. 24 ನಿಮಿಷ ಅಂತ ನಮ್ಗೆ ಹೇಳಿದಾಗ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ. ಆದ್ರೆ ಇವ್ರು 24 ನಿಮಿಷ ಗಳಿಗೆ ಅಂತ ಹೀಗೆ ಹೇಳ್ತಾ ಇಲ್ಲ. ಇವ್ರು ಹೇಳಿದ್ದೇನು, ಬಂಗಾರ ಇದೆ, 4 ಮಾಶ ತೂಕದ ಬಂಗಾರ, ಅದನ್ನ ಉದ್ದುದ್ದ ಕಡ್ಡಿಯಾಗಿ ಮಾಡಿದ್ರೆ ಆ ಬಂಗಾರನ ಅದು 4 ಅಂಗುಲದಷ್ಟು, ಅದು ಎಷ್ಟು ದಪ್ಪ ಬರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಒಂದು ರಂಧ್ರ ಇರಬೇಕು, 6 ಫಲ ಭಾರ ಇರಬೇಕು. ಅಂಥ ಒಂದು ಪ್ರಸ್ಥ ನೀರಿನ ಅಳತೆಯಲ್ಲಿ ತಾಮ್ರ ಪಾತ್ರೆಯಲ್ಲಿ ನೀರನ್ನ ಹಾಕಿದಾಗ ರಂಧ್ರಗಳ ಮುಖಾಂತರ, ಒಂದು ರಂಧ್ರ ಮಾಡಿರ್ತೀವಲ್ಲ ಆ ರಂಧ್ರ, ಅದರ ಮುಖಾಂತರ ನೀರು ತುಂಬಿಕೊಂಡು ಹೋಗುತ್ತೆ. ಪೂರ್ತಿ ನೀರು ತುಂಬಿಕೊಂಡ್ಮೇಲೆ ನಂತರ ಮುಳುಗುವಂತ ಹೊತ್ತಿದೆಯಲ್ಲ, ಆ ಪಾತ್ರೆಯನ್ನು ಮುಳುಗತ್ತಲ್ಲ, ಆ ಮುಳುಗುವಂತ ಹೊತ್ತಿಗೆ ಒಂದು ಘಳಿಗೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಪ್ರಾಚೀನರ ವಿವರಣೆ, ಹಿಂದಿನವರ ಪದ್ಧತಿ ಪ್ರಕಾರ. ಇದನ್ನ ಇಲ್ಲಿ ಎಲ್ಲ ಪಾರಿಭಾಷಿಕ ಶಬ್ದ ಅಂತಾರೆ. ಪಾರಿಭಾಷಿಕ ಶಬ್ದ ಅಂದ್ರೆ ಶಾಸ್ತ್ರದಲ್ಲಿ ಮಾತ್ರ ಬಳಸುವ ಶಬ್ದ. ಪರಿಮಾಣ ಶಾಸ್ತ್ರದಲ್ಲಿ ಈ ಕೆಜಿ ಎಲ್ಲ ಹೇಳ್ತೀವಲ್ಲ, ಕೆಜಿ, ಗ್ರಾಮು, ಇದೆಲ್ಲ ಆ ಕೆಲವು ಶಬ್ದಗಳನ್ನ ಬಳಸಿದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಆದ್ರೆ ಫಲ, ಮಾಶ, ನಾಡಿಕ ಇವೆಲ್ಲ ಬಳಸಿದಾಗ ತೀರಾ ಅಪರಿಚಿತವಾದ ಶಬ್ದ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಮಾಶ, ಪುರುಷ ಅಂತ ಒಂದು ಪರಿಮಾಣ ಇದೆ. ಪುರುಷ ಅಂತಂದ್ರೆ ಈ ಪುರುಷ ಅಲ್ಲ, ಗಂಡಸು ಅರ್ಥ ಅಥವಾ ಜೀವ ಅನ್ನೋ ಅರ್ಥದಲ್ಲಿ ಪುರುಷ ಶಬ್ದ ಅಲ್ಲ. ಇದನ್ನೆಲ್ಲ ವ್ಯಾಕರಣ ಶಾಸ್ತ್ರದಲ್ಲೂ ಹೇಳ್ತಾರೆ ವಿಶೇಷವಾಗಿ. ಪುರುಷ ಪ್ರಮಾಣ, ಮತ್ತೆ ದ್ರೋಣ ಅಂತ ಒಂದು ಶಬ್ದ, ಆಢಕ ಅಂತ. ತೊಗರಿ ಬೇಳೆ, ಕಡಲೆ ಬೇಳೆ ಅಂತೆಲ್ಲ ಅರ್ಥ ಅಲ್ಲ ಆ ಶಬ್ದಗಳನ್ನು ಕೇಳಿದಾಗ. ಆಢಕ ಅಂದ್ರೆ ಅದೊಂದು ಪರಿಮಾಣ, ಒಂದಿಷ್ಟು ಭಾರ ಇದ್ರೆ ಅಥವಾ ಒಂದಿಷ್ಟು ಜಾಸ್ತಿ ಉದ್ದಕ್ಕಿದ್ರೆ ಅದನ್ನೆಲ್ಲ ನೋಡ್ಕೊಂಡು ಈ ಒಂದೊಂದು ಸೇರಿಗೆ 2 ಸೇರು, 3 ಸೇರು, ಇದಕ್ಕೆಲ್ಲ ಒಂದು ಶಬ್ದಗಳನ್ನು ಕೊಡ್ತಾ ಹೋಗ್ತಾರೆ. ನಾನು ಒಟ್ಟಿಗೆ ಒಂದು ದಿವಸ ಹೇಳ್ತೀನಿ ಎಲ್ಲಾ ಶಬ್ದಗಳ ಪರಿಚಯವನ್ನ. ಇಲ್ಲಿ ಸದ್ಯದ ಈ ಶ್ಲೋಕದ ಅರ್ಥವನ್ನ ಭಾಗವತದಲ್ಲಿ ನೋಡಿದಾಗ ಈಗ ತಿಳಿಸಿದಂತೆ ಯಾವಾಗ ಈ ಪಾತ್ರೆಯಲ್ಲಿ ನೀರನ್ನು ತುಂಬಿಸ್ತಾನೋ ಒಂದು ರಂಧ್ರದ ಮುಖಾಂತರ ಹಾಕಿ ಅದು ಪೂರ್ಣ ನೀರು ಅದಕ್ಕೆ ಹೋಗಿ ಸೇರ್ಕೊಳ್ಬೇಕು. ಅಂದ್ರೆ ಅದು ಪೂರ್ಣ ಹೋಗಿ ಅದು ಮುಳುಗ್ಲಿಕ್ಕೆ ಶುರುವಾಗತ್ತಲ್ಲ, ಅವಾಗ ಸರಿಯಾಗಿ ಒಂದು ಘಳಿಗೆ ಆಗತ್ತೆ ಅಂತ. ಇದಕ್ಕೆಲ್ಲ ಏನ್ ಪ್ರಮಾಣ ಇದೆ ಅಂದಾಗ ಇದು ಪದ್ಮಪುರಾಣದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅಲ್ಲೇನು ಹೇಳಿದ್ದಾರೆ, ಕೃಷ್ಣಲೇತ್ಯಪಿ ತಂಬ್ರೂಯುಹು ತೈಶ್ಚತುರ್ಭಿಸ್ತು ಮಾಶಕಂ ಚತುರಂಗಲ ದೀರ್ಘೇತು ಕೃತೆ ಮಾಶ ಚತುಷ್ಟಯೇ ಯಾವತ್ ಸ್ಯಾತ್ ಪರಿಣಾಹೇನ ತಾವತ್ ವಾರಂ ವಿಧೀಯತೆ ಪ್ರಸ್ಥಸ್ಯ ನಾಡೀಪಾತ್ರಸ್ಯ ಷಟ್ಫಲಸ್ಯ ಶುಭೇ ಜಲೆ ಭಾರಾಧಿಕ್ಯೇನ ಉದಕೇನ ಕ್ಷಿಪ್ರಂ ಪೂರ್ತಿರ್ ಭವಿಷ್ಯತಿ ಅಂತ ಅದ ವರ್ಣನೆ ಮಾಡ್ತಾ ಹೋಗ್ತಾರೆ. ಈಗ ಹೇಳಿದ ವಿಷಯನೇ. ಇದ್ರ ಅಭಿಪ್ರಾಯ ಇಷ್ಟು. ಕೃಷ್ಣಲ ಅಂತ ಒಂದನ್ನ ಕರೀತಾರೆ. ಯಾವ್ದನ್ನ ಕರೀತಾರೆ, 4 ಕಾಕಣಿಕೆ ಸೇರಿದ್ರೆ
ಒಂದು ವಿಂಶಾಂಶ ಆಗುತ್ತೆ, ಅದನ್ನ ಕೃಷ್ಣಲ ಅಂತ ಕರೀತಾರೆ ಅಂತ ಇದೆ. ಇನ್ನು 4 ಕೃಷ್ಣ ಸೇರಿದ್ರೆ, ಕೃಷ್ಣಲ ಸೇರಿದ್ರೆ ಒಂದು ಮಾಷ ಅಂತ ಕರೀತಾರೆ. ಈ ಕೃಷ್ಣಲ ಅನ್ನೋ ಶಬ್ದಕ್ಕೆ ಕಪ್ಪಾದ ವಸ್ತು ಅಂತ ಒಂದು ಅರ್ಥ ಇದೆ, ಅದು ಬೇರೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾನೆ ಇಲ್ಲ. ಅದೇ ತರ ಶಬ್ದ ಕಿವಿಗೆ ಬಿದ್ದಾಗ ಆತರ ಅನ್ಸುತ್ತೆ, ವಸ್ತುತಃ ಆ ತರದ್ದಲ್ಲ. ಇನ್ನು 4 ಕೃಷ್ಣಗಳು ಸೇರಿ ಒಂದು ಮಾಷ, 4 ಕೃಷ್ಣಲಗಳು ಸೇರಿದ್ರೆ ಒಂದು ಮಾಷ, 4 ಮಾಷ ತೂಕದ ಬಂಗಾರದಿಂದ ನಂತರ 4 ಅಂಗುಲ ಉದ್ದದ ಕಡ್ಡಿಯನ್ನ ಮಾಡಿ ಅಲ್ಲಿ ಅದು ತೂರೋ ಅಷ್ಟು ಆ ನಾಡಿ ಪಾತ್ರೆಯಲ್ಲಿ ಛಿದ್ರ ಮಾಡ್ಬೇಕು ಅಂತೆಲ್ಲ ಬಂತು. ಇದನ್ನೇ ವಿವರಣೆ ಮಾಡ್ತಾ ನಮಗೆ ಎಲ್ಲಿ ಬೇಕಂದ್ರೆ ಇದರ ವಿವರಣೆ, ಈಗ ನೀರನ್ನ ಆ ರಂಧ್ರದ ಮುಖಾಂತರ ಯಾವಾಗ ಹಾಕ್ತೀವಿ, ಆ ನೀರು ಅದು ಶುದ್ಧವಾದ ನೀರಾಗಿರ್ಬೇಕು. ಅಂದ್ರೆ ಅದರಲ್ಲಿ ಏನೇನೋ ಪದಾರ್ಥ ಸೇರಿರ್ಬಾರ್ದು. ಈಗ ಏನಾಗತ್ತೆ, ಘಳಿಗೆನ ಒಂದಿಷ್ಟು ಸಮಯವನ್ನ ಇಷ್ಟು ಅಂತ ತೀರ್ಮಾನ ಮಾಡ್ಬೇಕಾದ್ರೆ ನೀರನ್ನ ಹಾಕ್ತಾ ಹೋಗ್ತಾನೆ. ಈಗ ಒಂದು ಬಾಟ್ಲಲ್ಲಿ ನಾವು ನೀರನ್ನ ಹಾಕ್ತಾ ಹೋಗ್ತೀವಿ, ಲೋಟದಿಂದ ಹಾಕ್ತಾ ಇರ್ಬೇಕಾದ್ರೆ ಅದಲ್ಲಿ ಏನೋ ಒಂದು ಅಡೆತಡೆ ಇರುವಂತಹ ವಸ್ತುಗಳಿರ್ಬಾರ್ದು. ಅಂದ್ರೆ ಆ ನೀರು ಹೋಗದೆ ಇರೋದಕ್ಕೆ ಏನ್ ತೊಂದ್ರೆ, ಅಥವಾ ನೀರು ಹಂಗ್ ಪಕ್ಕಕ್ಕೆ ಬಿದ್ದೋಯ್ತು, ಆ ತರ ಎಲ್ಲ ಒಂದೇ ಸರಿ ಸಮಾನವಾಗಿ ಜಲಧಾರೆ ಹಾಗೆ ನಿಧಾನಕ್ಕೆ ಬರ್ತಾ ಇರ್ಬೇಕು ನಿರಂತರ. ಮಧ್ಯಕ್ಕೆ ಎಲ್ಲೂ ಎಡವಟ್ಟಾಗ್ಬಾರ್ದು. ಆ ಕಾಲದ ಪರಿಗಣನೆ ಮಾಡ್ಲಿಕ್ಕೆ ಏನು ತೊಂದರೆ ಇರಬಾರ್ದು. ಹಾಗಾದ್ರೆ ಮೊದಲೇ ಆ ನೀರನ್ನ, ಶುದ್ಧವಾದ ನೀರನ್ನ ಆ ತಾಮ್ರದ ಪಾತ್ರೆಯಲ್ಲಿ ಏನ್ ರಂಧ್ರ ಮಾಡಿರ್ತಾರೆ, ಆ ರಂಧ್ರದ ಮುಖಾಂತರ ನಿಧಾನಕ್ಕೆ ಆ ನೀರನ್ನ ಹಾಕ್ತಾ ಇರ್ಬೇಕು. ಅದರಲ್ಲೂ ಶುದ್ಧ ನೀರು ಅಂತ ಒಂದು ಬಳಸಿದ್ದಾರೆ. ಅದರಲ್ಲೂ ನೋಡಿ, ಕಾಲ ಗಣನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ಒಂದು ಗಳಿಗೆ ಹೇಳಲಿಕ್ಕೆ ಇವರು ಇಷ್ಟು ಒಂದು ಉದಾಹರಣೆ ಕೊಟ್ಟು, ಅದರಲ್ಲೂ ನೀರು ಶುದ್ಧ ಆಗಿರ್ಬೇಕಂತ. ಶುದ್ಧ ನೀರು ಅಂದ್ರೆ ಏನರ್ಥ, ಅದಕ್ಕೊಂದು ವಿವರಣೆ ಕೊಡ್ತಾರೆ. ನೀರು ಶುದ್ಧ ಅಂತಂದ್ರೆ ಅದು ಅಧಿಕ ಭಾರ ಆಗಿರ್ಬಾರ್ದಂತೆ. ಅಂದ್ರೆ ಗಟ್ಟಿ ಜಲ ಅಲ್ಲ, ಒಂಥರ ಹರಿಯೋ ಜಲ, ಗಟ್ಟಿ ಜಲ ಆಗಿರ್ಬಾರ್ದು. ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ವಸ್ತುಗಳು ಸೇರಿರ್ಬಾರ್ದು. ಶುದ್ಧ ದ್ರವ, ಆ ರೀತಿ ದ್ರವ ಅಂದ್ರೆ ಅಷ್ಟು ದ್ರವ ಶುದ್ಧವಾಗಿರ್ಬೇಕು. ಹೇಗಂದ್ರೆ ಅಷ್ಟು ಸ್ಫಟಿಕದಂತೆ ಶುಭ್ರವಾಗಿರ್ಬೇಕು, ಸ್ವಚ್ಛ ಸ್ಫಟಿಕದ ತರ ಆಚೆ ಈಚೆ ಸ್ಪಷ್ಟವಾಗಿರ್ಬೇಕು, ಹಾಗಿರ್ಬೇಕು ನೀರು. ಮತ್ತೆ ಅತಿಯಾಗಿ ತಣ್ಣಾಗೂ ಇರಬಾರ್ದಂತೆ, ಕೊಳಕಾಗೂ ಇರಬಾರ್ದಂತೆ. ಈ ತರ ಆ ಜಲದ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ, ನೀರಿನ ಗುಣ. ಇಂಥ ನೀರನ್ನು ತಗೊಂಡು ಅಲ್ಲಿ ಹಾಕ್ತಾ ಹೋಗ್ಬೇಕು ಆ ರಂಧ್ರದಲ್ಲಿ. ಇಲ್ಲ ಅಂದ್ರೆ ಏನಾಗುತ್ತೆ, ನೀರಿನಲ್ಲಿ ಭಾರ ಜಾಸ್ತಿ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಆ ಬಟ್ಲು ಇದೆಯಲ್ಲ ಆ ರಂಧ್ರದ ಮುಖಾಂತರ ಹೋಗೋದು, ಅದು ಬೇಗ ತುಂಬ್ಕೊಂಡ್ಬಿಡುತ್ತೆ. ಬೇಗ ತುಂಬಲೂಬಾರ್ದು, ಸರಿಯಾಗಿ ಆ ಶುದ್ಧವಾದ ನೀರು ಅಲ್ಲಿ ಹೋಗ್ತಾ ಇರ್ಬೇಕು. ಇದೇನಂತಂದ್ರೆ ಒಂದು ಗಳಿಗೆ ಆಗೋಷ್ಟೊಂದು ಸರಿಯಾಗದು ಮುಳುಗತ್ತೆ, ಅಂದ್ರೆ ಪೂರ್ತಿ ಆಗತ್ತೆ. ಆ ಪಾತ್ರೆ ನೀರು ತುಂಬತ್ತೆ, ಮುಳುಗತ್ತೆ, ಅಂದ್ರೆ ಆ ಪಾತ್ರೆ ಕೆಳಕ್ ಹೋಗತ್ತೆ, ನೀರು ಪೂರ್ಣ ತುಂಬತ್ತೆ, ಇಷ್ಟರ್ಥ. ಇದಾದ್ಮೇಲೆ ಇನ್ನೊಂದು ಮಾತು ಹೇಳ್ತಾರೆ. ಒಂದ್ ವೇಳೆ ಈಗ ಆ ಶುದ್ಧವಾದ ನೀರು ಹಿಂದೆ ಹೇಳಿದಂತೆ ಭಾರ ಜಾಸ್ತಿ ಇರಬಾರ್ದು, ಅದೊಂದು ದೋಷ ಅಂತ ಹೇಳಿದ್ರಿ. ಇದೊಂದು ತುಂಬಾ ಶೀತವಾದ ನೀರು, ತುಂಬಾ ಶೀತ ಇದ್ರೆ ಅದು ದೋಷ ಅಂತೆ. ಯಾಕೆಂದ್ರೆ ಅಂಥ ನೀರು ಆ ರಂಧ್ರದಲ್ಲಿ ಅದು ನಿಧಾನಕ್ಕೆ ಹೋಗತ್ತೆ ಅಂತ ಹೇಳ್ತಾರೆ, ಅದು ಬೇಗ ಹೋಗಲ್ಲ. ಅಂದ್ರೆ ಎಷ್ಟು ಸೂಕ್ಷ್ಮತೆ ನೀರಿನಲ್ಲಿ ಎಂಥ ಎಲ್ಲ ವಿಶೇಷತೆ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅತಿ ಶೈತ್ಯ ಇದ್ರೆ ಆಗ ಅದು ನಿಧಾನಕ್ಕೆ ಹೋಗುತ್ತೆ, ಅವಾಗ ಎಡವಟ್ಟಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ವಸಂತ ಕಾಲ ಬಂದ್ರೆ ಅವಾಗ ಒಂದು ಪ್ರಯಾಗ ಕ್ಷೇತ್ರದ ನೀರನ್ನ ತಗೊಂಡು ಗಳಿಗೆ ನಿರ್ಧಾರ ಮಾಡ್ಬೇಕಂತ ವಸಂತ ಕಾಲ ಬಂದ್ರೆ. ಇಲ್ದೆ ಇದ್ರೆ ನಾವು ಏನು ಗಳಿಗೆ ತೀರ್ಮಾನ ಮಾಡ್ತೀವಿ ಅದು ಸರಿ ಹೋಗಲ್ಲ ಅಂತ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಅಂತ. ಇದು ನಮಗೆ ಗ್ರಾಹ್ಯವಾದ ವಿಷಯ, ಅರ್ಥ ಆಗೋ ವಿಷಯ. ಅರ್ಥ ಆಗದೆ ಇರೋ ತುಂಬಾ ಹೇಳಿದ್ದಾರೆ ಇಲ್ಲಿ, ಅಷ್ಟು ಕಠಿಣವಾದ ಶಬ್ದವನ್ನು ಬಳಸಿ. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಹೇಳಿದಾರಂತೆ, ಗಳಿಗೆ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಪ್ರಯಾಗದ ನೀರು ತಗೊಳ್ಬೇಕು. ಒಂದ್ ವೇಳೆ ಪ್ರಯಾಗದ ನೀರು ಸಿಗದೆ ಇದ್ರೆ ಆಗ ಸ್ವಚ್ಛವಾದ ಸಮಶೀತೋಷ್ಣ, ಈ ಕಡೆ ಉಷ್ಣವೂ ಅಲ್ಲ ಈ ಕಡೆ ಶೀತವೂ ಅಲ್ಲ, ಬೆಚ್ಚಗಿರೋ ನೀರು, ಥಂಡಿ ಅಲ್ಲ ತುಂಬಾ ಬಿಸಿನೂ ಅಲ್ಲ, ಮಧ್ಯದ ಅವಸ್ಥೆ ಇರೋ ನೀರು, ಮತ್ತೆ ಸದಾ ಬಿಸಿಲು ಬೀಳ್ತಾ ಇರಬೇಕು ಅಂಥ ನೀರಿನ ಪ್ರವಾಹದಲ್ಲಿ ಅಂಥ ನೀರನ್ನು ತಗೊಂಡೇ ಗಳಿಗೆಯನ್ನ ಪರೀಕ್ಷೆ ಮಾಡ್ಬೇಕು ಅಂತ ಇದೆ. ಇದೆಲ್ಲ ವಸ್ತುತಃ ಇದೆ. ವರಾಹ ಮಿಹಿರಾಚಾರ್ಯರು ಏನಿದ್ದಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅತ್ಯದ್ಭುತ. ವರಾಹ ಮಿಹಿರಾಚಾರ್ಯರು ತಾವು ಗ್ರಂಥ ಬರೆದಿದ್ದಾರೆ, ಅನೇಕ ಗ್ರಂಥಗಳು.
ಅದ್ರಲ್ಲಿ ಅವ್ರ ಜೀವನದ ಘಟನೆನೂ ಕೂಡ ಹಾಗೆ ಇದೆ. ವರಾಹ ಮಿಹಿರಾಚಾರ್ಯರು ಅವರು ಒಂದು ವೈಧವ್ಯ ಯೋಗ ಇರುತ್ತೆ. ವೈಧವ್ಯ ಯೋಗ ಒಬ್ಬಳು ಸ್ತ್ರೀಗೆ ಮದುವೆ ಆದ್ರೆ ಆದ ಕೂಡಲೇ ಅವಳಿಗೆ ವೈಧವ್ಯ ಬರುತ್ತೆ, ಅದು ಖಂಡಿತ. ವಿವಾಹ ಆಗ್ಲಿಕ್ಕೆ ತುಂಬಾ ತೊಂದರೆ ಇರುತ್ತೆ ಮದುವೆ ಆಗ್ಲಿಕ್ಕೆ. ಆದ್ರೆ ಮದ್ವೆ ಯಾವ ಮುಹೂರ್ತದಲ್ಲಿ ಇಟ್ರು ಆ ಮುಹೂರ್ತದಲ್ಲಿ ಮದ್ವೆ ಆದ ಕೂಡಲೇ ವಿಘ್ನ ಬರುತ್ತೆ, ವೈಧವ್ಯ ಬಂದೇ ಬರುತ್ತೆ. ತುಂಬಾ ಯೋಚನೆ ಮಾಡಿ ಒಂದು ಮುಹೂರ್ತ ಇಡ್ತಾರೆ. ಅವಾಗ ಆ ಮುಹೂರ್ತದಲ್ಲಿ ಏನು ತೊಂದರೆ ಆಗ್ಬಾರ್ದು, ಕರೆಕ್ಟ್ ಆಗಿ ಆ ಮುಹೂರ್ತಕ್ಕೆ ಹಿಂಗ್ ಬರುತ್ತೆ, ಆ ಗಳಿಗೆ ಕರೆಕ್ಟ್ ಆಗಿ ಮಾಡಿರ್ತಾರೆ. ಅದು ಬಂದ ಕೂಡಲೇ ಅಲ್ಲಿ ಆ ಕರ್ಮ ಆಗ್ಬೇಕು, ಏನು ತೊಂದರೆ ಆಗಲ್ಲ ಅಂತ. ಇಷ್ಟು ಲೆಕ್ಕಾಚಾರದಲ್ಲಿ ಆ ಗಣಿತ ಅಷ್ಟು ಚೆನ್ನಾಗಿತ್ತು, ಎಣಿಸಿ ಹಾಗೆ ಮಾಡಿದ್ರು. ಇದು ಫಲದ ಜ್ಯೋತಿಷ ಅಲ್ಲ, ಸಿದ್ಧಾಂತದ ಜ್ಯೋತಿಷ ಅಂತ ಹೇಳ್ತಾರೆ. ಸಿದ್ಧಾಂತದ ಜ್ಯೋತಿಷ, ಫಲದ ಜ್ಯೋತಿಷ ಅಂದ್ರೆ ಸಾಮಾನ್ಯವಾಗಿ ಈ ಗ್ರಹ ನಕ್ಷತ್ರಗಳು ಇದನ್ನೆಲ್ಲ ನೋಡ್ಕೊಂಡು ಫಲ ಹೇಳ್ಬಿಡ್ತಾರಲ್ಲ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಈ ತರ ಆಗತ್ತೆ, ಈ ಗ್ರಹ ಇದ್ರೆ ಹೀಗೆ ಅಂತೆಲ್ಲ, ಅದು ಫಲದ ಜ್ಯೋತಿಷ. ಸಿದ್ಧಾಂತ ಜ್ಯೋತಿಷ್ಯ ಅಂತ ಇದೆ, ಅದು ಸಿದ್ಧಾಂತ ಜ್ಯೋತಿಷ ಶಾಸ್ತ್ರ ಅಂತ ಕರಿಬೇಕು ವಸ್ತುತಃ. ಅಂತೂ ಕನ್ನಡದಲ್ಲಿ ನಾವೇನ್ ವ್ಯವಹಾರ ಮಾಡ್ತೀವಿ ಸಿದ್ಧಾಂತ ಜ್ಯೋತಿಷ ಅಂತ ತಗೊಂಡ್ರೆ, ಈ ಗ್ರಹಗಳ ಸ್ಥಿತಿ, ಗ್ರಹಣ ಅಥವಾ ಪಂಚಾಂಗ ಏನಿದೆ ಇದರಲ್ಲೆಲ್ಲ ಏನ್ ಲೆಕ್ಕಾಚಾರ ಹಾಕ್ತಾರಲ್ಲ ಅದು ಸಿದ್ಧಾಂತ ಜ್ಯೋತಿಷ್ಯ. ಅದನ್ನು ಓದಬೇಕು, ಅದು ತುಂಬಾ ಕಷ್ಟ ಆ ಸಿದ್ಧಾಂತ ಜ್ಯೋತಿಷ್ಯ ಓದೋದು. ಈ ಫಲ ಜ್ಯೋತಿಷ್ಯ ಅಧ್ಯಯನ ಮಾಡೋದು ತುಂಬಾ ಸುಲಭ, ಅದು ಬೇಗ ನೋಡ್ಕೊಂಡು ಹೀಗೆ ಫಲ ಅಂತ ಒಂದು ಊಹೆಯಲ್ಲೋ ಅಥವಾ ಒಂದು ಪ್ರಸಂಗ ನೋಡ್ಕೊಂಡು, ಟೈಮ್ ನೋಡ್ಕೊಂಡು, ಬೇರೆ ಬೇರೆ ನಾನಾ ತರ ಪ್ರಕಾರ ಇದೆ, ಅದು ನೋಡ್ಕೊಂಡು ಹೇಳ್ಬಿಡ್ಬೋದು ಫಲನ. ಆದ್ರೆ ಸಿದ್ಧಾಂತ ಜ್ಯೋತಿಷ ಲೆಕ್ಕ, ಅದಕ್ಕೆಲ್ಲ ಲೀಲಾವತಿ ಗ್ರಂಥ ಎಲ್ಲ ಓದ್ಬೇಕು. ನ್ಯಾಯ ಲೀಲಾವತಿ ಅಂತ ಒಂದು ಗ್ರಂಥ ಇದೆ. ವೈದಿಕ ಒಂದು ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ, ವೈದಿಕ ಮ್ಯಾಥಮೆಟಿಕ್ಸ್. ಆ ವೈದಿಕವಾದ ಗಣಿತ ಇದೆ, ಆ ಗಣಿತ ಅಧ್ಯಯನ ಮಾಡ್ಬೇಕು. ಇದೆಲ್ಲ ಇದೆ. ಆ ತರ ಅವ್ರ ಕೊನೆಗೇನಾಯ್ತು, ಅಲ್ಲಿ ಆ ಒಂದು ಮರಳಿನ ಮುಖಾಂತರ ಅದು ಬೀಳ್ತಾ ಇರ್ಬೇಕು, ಮೇಲಿಂದ ಮರಳು ಕೆಳಗಡೆ. ಆ ಒಂದೊಂದು ಕಣ 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 ಹೀಗೆ ಬೀಳ್ತಾ ಇರ್ಬೇಕಾದ್ರೆ ಆ ಒಂದು ಕಣ ಸರಿಯಾಗಿ ಬಿತ್ತು ಅಂದ್ರೆ ಆ ಮುಹೂರ್ತದಲ್ಲಿ ಸರಿಯಾಗಿ ಅದಾಗ್ಬೇಕು ಅಂತ. ಇದೊಂದು ಕಥೆ, ದಂತ ಕಥೆ ಹೇಳ್ತಾರೆ. ಹೀಗೊಂದು ಅನೇಕ ತರ ಕಥೆ ಇದೆ, ಇದು ಒಂದು ಕಥೆ. ಅದರಲ್ಲಿ ಆಗೇನಾಗೋಯ್ತು, ಅದರಲ್ಲಿ ಅದು ಬೀಳ್ಬೇಕು, ಈ ಕಡೆ ವಿವಾಹ ಆಗಬೇಕು, ಆದ್ರೆ ಇವ್ರಿಗೆ ಗಮನಕ್ಕೆ ಬಂದಿಲ್ಲ. ಅಲ್ಲೇನಾಯ್ತು, ಒಂದು ಚಿಕ್ಕ ಸೊಳ್ಳೆ, ಚಿಕ್ಕ ಕ್ರಿಮಿ, ಅದು ಆ ಮರಳು ಹಾಗೆ ಬೀಳ್ಬೇಕಾದ್ರೆ ಅದು ಸೇರ್ಕೊಂಡಿದೆ, ಅದು ಗೊತ್ತಾಗಿಲ್ಲ. ಅದು ಒಂದು ಕ್ಷಣ ಆಚೆ ಈಚೆ ಆಗೋಗಿದೆ. ಆ ಕ್ರಿಮಿ ಇರೋದ್ರಿಂದಾಗಿ ಆ ಮರಳು ಬೀಳೋ ಟೈಮು ಒಂದು ಚೂರ್ ಲೇಟ್ ಆಯ್ತು, ಅದು ಬೇರೆ ಟೈಮ್ ಆಗೋಯ್ತು ಆ ಸಮಯ. ಸರಿ ಇದೆ ಅಂತ ಹೇಳಿ ಇದು ಕಣ್ಣಿಗೆ ಬಿದ್ದಿಲ್ಲ, ಅದು ತಕ್ಷಣ ವಿವಾಹ ಆಯ್ತು, ಆದ್ರೆ ವೈಧವ್ಯ ಯೋಗ ಬಂತು. ಅದ್ ಹೇಗ್ ಸಾಧ್ಯ ನಾನ್ ನೋಡಿದ್ದು ಅಂತ, ಅಷ್ಟು ನಿಷ್ಠೆ ಇತ್ತು ಶಾಸ್ತ್ರದಲ್ಲಿ. ಅದು ದೇವರ ಸಂಕಲ್ಪ, ಅದು ದೊಡ್ಡದು, ಅದೇನು ಮಾಡ್ಲಿಕ್ಕೆ ಬರಲ್ಲ. ಅದು ಇತ್ತು ಆಗ್ಲೇಬೇಕಷ್ಟೆ, ಅದೇನು ಮಾಡ್ಲಿಕ್ಕೆ ಬರಲ್ಲ. ಎಂಥ ಜ್ಯೋತಿಷ್ಯ ಅಭಿಜ್ಞರು ಹೇಳಿದ್ರು ಕೂಡ ದೇವರ ಸಂಕಲ್ಪದ ಮುಂದೆ ಏನೂ ಇಲ್ಲ. ಆ ರೀತಿಯಲ್ಲಿ ಕೊನೆಗೇನಾಯ್ತು, ಎಡವಟ್ಟಾಯ್ತು. ಆಮೇಲೆ ವಿಚಾರ ಮಾಡ್ತಾರೆ ಯಾಕೆ ಹೀಗಾಯ್ತು ಅಂತ ವಿಚಾರ ಮಾಡಿದ್ರೆ ಆಗ ಅರ್ಥ ಆಯ್ತು, ಅಲ್ಲಿ ಒಂದು ಕ್ರಿಮಿ, ಸೊಳ್ಳೆನೋ ಬಟ್ಟೆ ಒಂದು ಸಿಕ್ಕದು ಪ್ರಾಣಿಯಿಂದಾಗಿ ತೊಂದರೆ ಆಯ್ತು ಅಂತ. ಅದು ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಒಂದು ಗಳಿಗೆ ಮುಹೂರ್ತ ಇದೆಲ್ಲ ಇಟ್ಟು ಕೊಡ್ಬೇಕು ಅಂತಂದ್ರೆ, ಪಕ್ಕ ಕೊಡ್ಬೇಕು ಅಂದ್ರೆ ತುಂಬಾ ಲೆಕ್ಕಾಚಾರ ಇರತ್ತೆ ಅಂತ ಅರ್ಥ. ಅಂಥ ಮೂಲ ಪುರುಷರು, ಎತ್ತಿದ ಕೈ ಮೂಲ ಪುರುಷರು ಅಂಥವ್ರು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅಷ್ಟು ಕಷ್ಟ, ದೇವರ ಸಂಕಲ್ಪದ ಮುಂದೆ ಯಾವ್ದು ಇಲ್ಲ ಅನ್ನೋ ಮಾತು ಅದು ಬೇರೆ. ಅದರಿಂದ ಆ ತರ ಕಷ್ಟ ಇದ್ದಾಗ ಇಲ್ಲಿ ನೀರಿನ ಪರೀಕ್ಷೆ ಬಗ್ಗೆ ಪದ್ಮಪುರಾಣ ಹೇಳ್ತಾ ಇದೆ. ಯಾವ್ದ್ಯಾವ್ದೋ ನೀರನ್ನು ಹಾಕಿ ಗಳಿಗೆಯನ್ನ ಮಾಡೋದಲ್ಲ, ಇಷ್ಟು ಗಳಿಗೆ ಅಂತ. ಆದ್ರಿಂದಲೇ ನಮಗೆ ಕಷ್ಟ ಆಗ್ತದೆ. ಯಾವುದೇ ತಿಥಿ ನಿರ್ಣಯ ಮಾಡ್ಬೇಕು ಅಂದ್ರೆ, ಈ ತಿಥಿ ಇದು 1 ದಿವ್ಸನ 2 ದಿವ್ಸನ, ಏನ್ ಉಪವಾಸ ಮಾಡ್ಬೇಕು ಏನೆತ್ತ, ಈ ಗಳಿಗೆ ಇದೆಲ್ಲ ಲೆಕ್ಕ ಹಾಕೋದು ತುಂಬಾ ಕಷ್ಟ. ಅದಕ್ಕೆ ಆಧಾರ ಗ್ರಂಥಗಳು ಬೇಕಾದಷ್ಟಿರುತ್ತೆ. ಅಷ್ಟು ಆಧಾರ ಗ್ರಂಥಗಳನ್ನ ತಗೊಂಡ್ರು, ಪಾರಂಪರಿಕ ಅಧ್ಯಯನ ಮಾಡಿದ್ರು, ಪರಂಪರೆ ಇದ್ರು, ಅದಕ್ಕೆ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೊಡ್ತಾರೆ. ತುಂಬಾ ಕಷ್ಟ ಅದನ್ನ ಹೇಳೋದು. ಆ ಅರ್ಥದಲ್ಲಿ ಇಲ್ಲಿ ಪದ್ಮಪುರಾಣ ಆಗ್ಲಿ ಬ್ರಹ್ಮಾಂಡ ಪುರಾಣ ಆಗ್ಲಿ ವರ್ಣಿಸಿದ ಪ್ರಕಾರ ಒಂದು ಗಳಿಗೆ ತೀರ್ಮಾನ ಮಾಡ್ಲಿಕ್ಕೆ, ಗಳಿಗೆಯನ್ನ ತೀರ್ಮಾನ ಮಾಡಿದ್ಮೇಲೆ ಮುಂದಿನ ಮಾತು. ಎಷ್ಟು ಗಳಿಗೆ ಅಂತ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ನೀವು ಪಂಚಾಂಗದಲ್ಲಿ ನೋಡ್ಬೋದು, ಮೊದಲಿಗೆ ಪಂಚಾಂಗ ಶ್ರವಣವನ್ನ ಮಾಡ್ತಾ ಅಲ್ಲಿ ಒಂದು ಫಲ 15 ಗಳಿಗೆ ಅದೆಲ್ಲ ಮೊದಲು ಬಿಗಳಿಗೆ ಅಂತೆಲ್ಲ ಬರುತ್ತೆ ಶಬ್ದ. ಆ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತೆಲ್ಲ ಹೇಳಿ ಆಮೇಲೆ ಬರ್ತಾ, ಅದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಆ ಶಬ್ದಗಳದು ಈ ಭಾಗವತದ ಪದ್ಯಗಳ ಅರ್ಥ ಆದ್ರೆ ಅರ್ಥ ಆಗುತ್ತೆ ಈಗ ಸದ್ಯಕ್ಕೆ. ಇಲ್ಲಾಂದ್ರೆ ಅದಕ್ಕೆ ಪ್ರತ್ಯೇಕ ಅಧ್ಯಯನ ಮಾಡ್ಬೇಕು, ಆಗ ಅರ್ಥ ಆಗುತ್ತೆ.
ಇಲ್ಲ ಈ ಭಾಗವತದ ಪದ್ಯದಲ್ಲಿ ಏನ್ ವಿವರಣೆ ಕೊಟ್ಟಿದ್ದಾರೆ ಅದು ಸರಿಯಾಗಿ ಅರ್ಥ ಆದ್ರೆ ಈ ಶಬ್ದಗಳು ಪಾರಿಭಾಷಿಕ ಶಬ್ದ ಇಲ್ಲಿ ಮಾತ್ರ ಬಳಸುವ ಶಬ್ದಗಳು ಆಗ ಅದರ ಅನುಭವ ನಮ್ಗಾಗುತ್ತೆ. ಓ ಈ ಅರ್ಥದಲ್ಲಿ ಹೇಳ್ತಾರೆ 60 ಗಳಿಗೆ ಅಂತಾರೆ. ಏನಿದೆ 60 ಗಳಿಗೆ ಏನದು ಸಂಬಂಧ? ಒಂದು ಗಳಿಗೆಗೆ ಇಲ್ಲೇ ಒದ್ದಾಡ್ತಾ ಇದಾರೆ. ಒಂದು ಗಳಿಗೆ ಪರೀಕ್ಷೆ ಮಾಡ್ಬೇಕಂತ, ಒಂದು ಗಳಿಗೆಗೆ ನೀರ್ನ ಹಾಕಿ ಎಲ್ಲ ಪರೀಕ್ಷೆ. ಇದು 60 ಗಳಿಗೆ ಒಂದು ದಿವಸದಲ್ಲಿ ಎಷ್ಟು ಗಳಿಗೆ ಬರುತ್ತೆ, ಅದರಲ್ಲಿ 58 54 ಇದನ್ನೆಲ್ಲ ನೋಡ್ಕೊಂಡು ಈ ವಿದ್ಧ ಏಕಾದಶಿ ಅಂದ್ರೆ ದಶಮಿ ವೇದ ಏಕಾದಶಿಗಿದೆ ಇದೆಲ್ಲ ನಿರ್ಣಯ ಮಾಡ್ಕೊಂಡು ಹೋಗ್ತಾರೆ. ಅವತ್ತಿನ ದಿವಸ ಉಪವಾಸ ಮಾಡೋ ಹಾಗಿಲ್ಲ, ವಿದ್ಧ ಏಕಾದಶಿ ದಿವಸ ಪಾರಣೆ ಮಾಡಬಹುದು, ತಗೊಳ್ಬಹುದು ಭೋಜನ, ನವಾರ ದಿವಸ ಏಕಾದಶಿ. ಈ ತರ ಒಂದು ಗಳಿಗೆ ತೀರ್ಮಾನ ಮಾಡೋದು ಎಷ್ಟು ಕಷ್ಟ ಇದೆ, ಅದರ ಬಗ್ಗೆ ಒತ್ತು ಕೊಡ್ಲಿಕ್ಕೆ ಈ ಅಂಶವನ್ನ ಹೇಳಿದೆ. ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲಿ? ಪ್ರಯಾಗದ ನೀರು ಸಿಗದೆ ಇದ್ರೆ ನಿರ್ಮಲವಾಗಿರೋ ಸಮಶೀತೋಷ್ಣವಾದ, ಹಾಗೆ ಬಿಸಿಲು ಬೀಳ್ತಾ ಇರ್ಬೇಕು, ಶುದ್ಧ ಇರ್ಬೇಕಲ್ಲ ಜಲ. ಬಿಸಿಲು ಬೀಳ್ತಾ ಇದ್ರೆ ನೀರು ಈ ಕೊಳತು ನೀರು ನಿಂತ ನೀರು ಆಗ್ಬಿಟ್ರೆ ಕಷ್ಟ, ಹರಿತಾ ಇರ್ಬೇಕು ನೀರು, ಬಿಸಿಲು ಬೇರೆ ಬೀಳ್ತಾ ಇರ್ಬೇಕು. ಅಂಥ ನೀರನ್ನು ತಗೊಂಡು ಗಳಿಗೆ ಪರೀಕ್ಷೆ ಮಾಡ್ಬೇಕು ಅಂತ ಇಷ್ಟು ಬಂದಿದೆ. ಇದು ಎಲ್ಲ ಹೇಳಿದ್ದಾರೆ ಅಂದ್ರೆ ಬ್ರಹ್ಮಾಂಡ ಪುರಾಣದ ಮಾತನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ನಿರ್ಮಲೇನ ಸಮೋಷ್ಣೇನ ನಿತ್ಯ ಸೂರ್ಯಾಂಶು ವಾರಿಣ ಪ್ರವಾಹಗೇನ ಕಾರ್ಯ ಸ್ಯಾತ್ ಕಾಲಶುದ್ಧಿ ಸದೈವತು. ಕಾಲಶುದ್ಧಿ ನೋಡ್ಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಈ ಕಾಲದಲ್ಲಿ ಕರ್ಮ ಮಾಡಿದ್ರೆ ಫಲ ಕೊಟ್ಟೇ ಕೊಡುತ್ತೆ. ಆ ಸಮಯಕ್ಕೆ ಮಾಡ್ಬೇಕು ಸರಿಯಾಗಿ. ಸಂಧ್ಯಾ ವಂದನೆ ಆಗ್ರಿ ಅಥವಾ ದೇವರ ಪೂಜೆ ಆಗ್ರಿ, ಆ ಕಾಲ ಬಹಳ ಮುಖ್ಯ. ಎಲ್ಲದಕ್ಕೂ ಕಾಲ. ಆ ಕಾಲ ಸರಿಗಿಲ್ಲ ಅಂದ್ರೆ ಫಲ ಕೊಡಲ್ಲ. ಅದನ್ನ ಕಾಲ ನಿಯಾಮಕ ಪರಮಾತ್ಮನ ಸದಾ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ನಾವು ಮಾಡೋ ಕರ್ಮ ಸರಿಯಾದ ಕಾಲದಲ್ಲಿ ಇರಲ್ಲ. ಯಾವಾಗ್ಲೂ ಏನೋ ಒಂಚೂರು ಆಚೆ ಈಚೆ ಆಗೇ ಆಗುತ್ತಲ್ಲ. ಆ ಕಾಲ ಸರಿ ಆಗಿಲ್ಲ ಅಂತಂದ್ಮೇಲೆ ಮಾಡಿದ ಅನುಷ್ಠಾನಕ್ಕೆ ಫಲ ಹೇಗ್ ಸಿಗ್ತಾ ಇದೆ, ಸಿಗತ್ತೆ, ಹೇಗ್ ಸಿಗ್ತಾ ಇದೆ, ಅದು ಕಾಲಾಂತರ್ಗತನಾಗಿ ಕಾಲರೂಪಿ ಪರಮಾತ್ಮನ ಒಂದು ಅನುಗ್ರಹದಿಂದ. ಅದನ್ನೇ ಈ ಭಾಗವತದ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಬರ್ತಾ ಇದ್ದಾರೆ ಮೊದಲಿಂದ. ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ ದೇವರು, ಅಷ್ಟು ಸೂಕ್ಷ್ಮತೆ ಇದೆ, ಅಂಶ ಸೂಕ್ಷ್ಮತೆ ಇದೆ. ಅದರಲ್ಲಿ ನಿರ್ಮಲೇನ ಸಮೋಷ್ಣೇನ, ನಿರ್ಮಲ ಸಮೋಷ್ಣೇನ, ಸಮವಾಗಿ ಉಷ್ಣ ಅಂದ್ರೆ ಶೈತ್ಯ ಮತ್ತೆ ಉಷ್ಣತ್ವ ಒಂದೇ ಸಮ ಇರ್ಬೇಕು. ನಿತ್ಯ ಸೂರ್ಯ ಅಂತ, ಪ್ರತಿನಿತ್ಯ ಸೂರ್ಯನ ಕಿರಣಗಳು ಆ ನೀರ್ ಮೇಲೆ ಬೀಳ್ತಾ ಇರ್ಬೇಕು. ಅದು ಪ್ರವಾಹಗೇನ, ನಿಂತ ನೀರಲ್ಲ, ಹರಿತಾ ಇರೋ ನೀರು. ಹರಿತಾ ಇರೋ ನೀರಿನಲ್ಲಿ ನಿತ್ಯವಾಗಿ ಸೂರ್ಯನ ಕಿರಣ ಬೀಳ್ತಾ ಇದ್ರೆ ಆಗ ಸ್ಯಾತ್ ಕಾರ್ಯ ಸ್ಯಾತ್ ಇಷ್ಟಾಗಿದ್ರೆ ಕಾಲ ಶುದ್ಧಿ ಸದೈವತು, ಯಾವಾಗ್ಲೂ ಕಾಲಶುದ್ಧಿ ಇರುತ್ತೆ ಅಂತ. ಇದ್ರ ಹಿಂದಕ್ಕೊಂದು ಪದ್ಮಪುರಾಣದ ಮಾತು ಹಾಗೆ. ತಸ್ಮಾತ್ ವಸಂತೆ ಕಾಲೇತು ಪ್ರಯಾಗಸ್ಥ ಉದಕೇನತು ನಾಡಿ ಶುದ್ಧಿ ಪರೀಕ್ಷಾ ಸ್ಯಾತ್ ಅನ್ಯಥಾ ನ ಸಮಂ ಭವೇತ್ ಅಂತ ಇದು ಮಾತು ಚೆನ್ನಾಗಿದೆ. ವಸಂತ ಕಾಲ ಬಂದಾಗ ಪ್ರಯಾಗ ಕ್ಷೇತ್ರದಲ್ಲಿರೋ ನೀರನ್ನು ತಗೊಂಡು ನಾಡಿ ಶುದ್ಧಿ ಮಾಡ್ಬೇಕು. ಅಂದ್ರೆ ನಾಡಿಕ ಅಂತ ಗಳಿಗೆ ಇದೆಯಲ್ಲ, ಅದರ ಶುದ್ಧಿ ಇಷ್ಟು ಕರೆಕ್ಟ್ ಆಗಿದೆ, ಇದು ಗಳಿಗೆ ಇಷ್ಟು ಅಂತ ಲೆಕ್ಕ ಹಾಕಿ ಹೇಳ್ಬೇಕು. ಇಲ್ಲ ಅಂದ್ರೆ ನ ಸಮಂ, ಅದು ಸರಿ ಅಲ್ಲ ಅಂತ ಹೇಳ್ತಾರೆ. ಸಮಾನ ಬರಲ್ಲ, ಚೂರ್ ಎಲ್ಲೋ ಆಚೆ ಈಚೆ ಆಗುತ್ತೆ. ಚೂರ್ ಎಲ್ಲೋ ಆಚೆ ಈಚೆ ಆದ್ರೆ ಪರವಾಗಿಲ್ಲ ಅಂತ ಹೇಳೋಗಿಲ್ಲ. ಅದಕ್ಕೆ ಆ ಕಥೆಯನ್ನು ಹೇಳಿತು ಆ ವರಾಮಹಿರಾಚಾರ್ಯ. ಅಂದ್ರೆ ಒಂದು ಏನಾದ್ರೂ ಎಡವಟ್ಟ ಆಯ್ತು ಅಂತ ಆದ್ರೆ ಒಂದು ಚೂರು ಎಲ್ಲೋ ಕಾಲದ ಸೂಕ್ಷ್ಮ ಫಲನೇ ಬೇರೆ ಆಗ್ಬಿಡುತ್ತೆ. ಅದ್ ಸಿಗೋದೇ ಅಲ್ಲ ಆ ಫಲ, ಅಷ್ಟು ಇದೆ. ಈ ನಿಟ್ಟಿನಲ್ಲಿ ಈ ಕಾಲದ ಸೂಕ್ಷ್ಮತೆಯನ್ನು ಹೇಳಲಿಕ್ಕೆ ಅಧ್ಯಾಯ ಹೊರಟಿದೆ. ಇಷ್ಟೆಲ್ಲ ಹೇಳಿ ಆ ಪರಮಾತ್ಮನ ಅನಂತ ಎಷ್ಟು ಎಲ್ಲಾ ಕಾಲದಲ್ಲೂ ಅದೇ ಇದ್ದಾನೆ ಅನ್ನೋದು ಒಟ್ಟು ತಿಳಿಯೋ ತಾತ್ಪರ್ಯ. ಇನ್ನು ಈ ವಿಷಯಗಳ ಅನೇಕ ಇದೆ ಇದರಲ್ಲಿ, ಪಾರಿಭಾಷಿಕ ಶಬ್ದ ಆ ಒಂದೊಂದರ ಪರಿಚಯ ಏನು ಅನ್ನೋದನ್ನ ಮತ್ತೆ ಮುಂದಿನ ದಿವಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ಪಾತ್ರ ನಿತ್ಯ ಮೂಗಿಲ್ಲ ಯಾರು ಇಳಿಯಕ್ಕ ಪಾತ್ರೆನ ನೀರಲ್ಲಿ ಓಡೋ ನೀರ್ಲಿ ನದಿಲಿ ಹೇಳಿ ಕೇಳಿಸಿಲ್ಲ. ನಿನ್ನಲ್ಲಿ ಓಡೋ ನೀರ್ಲಿ ಪಾತ್ರೆ ಇಟ್ಟರೆ ಅದು ಓಡಿ ಹೊಟ್ಟೋಗೋದಿಲ್ಲ. ಅಲ್ಲ ಪಾತ್ರೆ ಇಡಬಾರ್ದು ಹಾಗಲ್ಲ ಹೇಳಿದ್ದು. ಓಡೋ ನೀರ್ನಲ್ಲಿ ಪಾತ್ರೆ ಅಲ್ಲ, ಈ ಹೋಗೋ ನೀರನ್ನ ತಗೊಳ್ಬೇಕು, ಶುದ್ಧವಾಗಿ ತಗೊಳ್ಬೇಕು ಅಂತ. ಒಂದು ತಾಮ್ರ ಪಾತ್ರೆ ಮಾಡ್ತಾ ಇರ್ತಾರೆ. ನಮಸ್ಕಾರ ಗುರುಗಳೇ.